ಪ್ರತಿ ಸಲ ನಾನು ಟ್ರಿಪ್ ಹೋದಾಗ ಟ್ರೈನ್ ಬಸ್ ಅಂತ ಹೋಗ್ತಿದೆ, ಬಟ್ ಇವತ್ತು ನಾನು ಫ್ಲೈಟ್ ಅಲ್ಲಿ ಹೋಗ್ತಿದ್ದೀನಿ, ಅದು ಕೂಡ ನಾನ್ ದುಡ್ಡಲ್ಲಿ. ಗೈಸ್ ಫೈನಲಿ ಗೋವಾಗೆ ಹೋಗ್ತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಸೊ ಲೆಟ್ಸ್ ಗೆಟ್ ರೆಡಿ. ನನ್ನ ಫ್ಲೈಟ್ ಬಂದ್ಬಿಟ್ಟು 9:30 ಟೇಕ್ ಆಫ್ ಆಗುತ್ತೆ. ಸೊ ಸ್ಕಿನ್ ಕೇರ್ ಅಂತೂ ತುಂಬ ಲೈಟ್ ವೇಟ್ ಆಗಿರಲಿ ಅಂತ ಜಸ್ಟ್ ಒಂದು ರೆಟಿನಾಲ್ ಸಿರಮ್, ಅದಾದಮೇಲೆ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೆ. ಸ್ಕಿನ್ನಿಗೆ ಹೇಗೆ ಹೈಡ್ರೇಷನ್ ಬೇಕೋ ಲಿಪ್ಸ್ ಕೂಡ ಹಾಗೆ ಬೇಕು ಅಂದ್ಬಿಟ್ಟು ಒಳ್ಳೆ ಲಿಪ್ ಬಾಮ್ನ ಅಪ್ಲೈ ಮಾಡಿದೆ, ವಿಚ್ ಇಸ್ ಫ್ರಮ್ ವಿಶ್ ಕೇರ್, ಆ್ಯಂಡ್ ಸಮ್ ಅಂಡರ್ ಆರ್ಮ್ ರೋಲ್ ಆನ್ ಫ್ರಮ್ ಬಿ ಬಾಡಿ ವಾಯ್ಸ್, ಆ್ಯಂಡ್ ಸಮ್ ರಿಫ್ರೆಶಿಂಗ್ ಪ್ಲಮ್ ಬಾಡಿ ಮಿಸ್ಟ್. ನನ್ನ ಕೂದಲು ಯಾವಾಗಲೂ ನ್ಯಾಚುರಲ್ ಆಗಿ ಸ್ಟ್ರೇಟ್ ಆಗಿರ್ತಿತ್ತು, ಬಟ್ ಕಂಪ್ಲೀಟಾಗಿ ಇವತ್ತು ವೇವಿ ಆಯಿತು. ಸೊ ಮ್ಯಾನೇಜಬಲ್ ಆಗಲಿ ಅಂತ ನಾನು ಕೂದಲು ಸ್ಟ್ರೇಟ್ ಮಾಡಿದೆ ಯೂಸಿಂಗ್ ಫಿಲಿಪ್ಸ್. ಎಷ್ಟು ಅಜೀಬಾಗಿದ್ದೀನಲ್ಲ, ಬಟ್ ಸ್ಟ್ರೇಟ್ನಿಂಗ್ ಮಾಡ್ಕೊಂಬೇಡ, ಕಂಪ್ಲೀಟ್ ಮ್ಯಾನೇಜಬಲ್ ಆಯಿತು. ಸೊ ಕ್ಯಾಬಿನ್ ಲಗೇಜ್ ಅಂತ ನಾನು ಜಸ್ಟ್ ಟೋಟ್ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೀನಿ. ಸೊ ಇವಾಗ ಬನ್ನಿ ಏರ್ಪೋರ್ಟ್ಗೆ ಹೋಗೋಣ. ನೀವೆಲ್ಲ ಅನ್ಕೊಂತಿರ್ಬೋದು ಈ ಹುಡುಗಿಗೆ ಜಸ್ಟ್ 20 ಇಯರ್ಸ್ ಅಷ್ಟೇ, ಆದರೆ ಎಷ್ಟು ಟ್ರಿಪ್ಸ್ ಹೋಗ್ತಾನೆ ಇರ್ತಾಳೆ. ನಂಗೆ ಅದೇನೋ ಗೊತ್ತಿಲ್ಲ, ಹೊಸ ಜಾಗ ಹೊಸ ಜನ ಇದ್ದ ಕಡೆ ನಂಗೆ ಇರಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಒಬ್ಳೆ ಸುತ್ತಾಡ್ದಾಗ ಆದ್ರೂ ಸಿಗೋ ಮಜಾನೇ ಬೇರೆ. ಓಕೆ ಬಾಯ್.